ನಮಸ್ಕಾರ ಎಲ್ಲರಿಗೂ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಕನ್ನಡಿಗರ ಹೃದಯದಲ್ಲಿ ಅಪ್ಪು ಎಂಬ ಹೆಸರು ಅಚ್ಚಳಿಯದಂತೆ ಉಳಿದಿದೆ. ಪುನೀತ್ ರಾಜ್ಕುಮಾರ್ ರವರು ಕೇವಲ ಒಬ್ಬ ನಟ ಮಾತ್ರ ಅಲ್ಲ, ಒಂದು ಭಾವನೆ, ಒಂದು ಪ್ರೇರಣೆ, ಒಂದು ನಿಜವಾದ ಮಾನವತೆಯ ಯೋಧ. ಅವರು ನಟರಾಗಿ ಜನಿಸಿದರು ಅನ್ನೋದು ಸತ್ಯ, ಆದರೆ ಅವರು ಬದುಕಿದ ರೀತಿಯೇ ಜನರ ಮನಸ್ಸಿಗೆ ನಾಟಿದ ನೆನಪು. ಅಪ್ಪು ಎಂದರೆ ಎಲ್ಲರಿಗೂ ಹತ್ತಿರದವರು. ಅವರಲ್ಲಿದ್ದ ಸರಳತೆ, ಮೃದುವಾದ ನಗು, ಎಲ್ಲರಿಗೂ ಗೌರವ ಕೊಡುವ ಗುಣ, ಇದು ಈಗಿನ ಕಾಲದಲ್ಲಿ ತುಂಬ ಅಪರೂಪ. ಅವರು ಎಂದಿಗೂ ನಾನು ದೊಡ್ಡ ನಟ ಎನ್ನುವ ಅಹಂಕಾರ ತೋರಿಸುತ್ತಿರಲಿಲ್ಲ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರುವ ಸ್ಟಾಫ್ನಿಂದ ಹಿಡಿದು ಶೂಟ್ನಲ್ಲಿ ಇರುವ ಲೈಟ್ಮ್ಯಾನ್ವರೆಗೆ ಎಲ್ಲರ ಜೊತೆ ಸಹಜವಾಗಿ ಮಾತನಾಡುತ್ತಿದ್ದರು. ಅವರು ಅನೇಕ ಮಕ್ಕಳ ಶಿಕ್ಷಣಕ್ಕೆ ಹಣ ನೀಡಿದರು, ಅನಾಥಾಶ್ರಮಗಳಿಗೆ ಸಹಾಯ ಮಾಡಿದರು, ಆಸ್ಪತ್ರೆಗಳಿಗೆ ದೇಣಿಗೆ ಕೊಟ್ಟರು. ಆದರೆ ಎಂದಿಗೂ ಪತ್ರಿಕೆಯಲ್ಲಿ ಹೇಳಿಸಿಕೊಳ್ಳಲಿಲ್ಲ. ಅವರು ಮಾಡಿದ ಸಹಾಯದ ಅರ್ಧದಷ್ಟು ಜನರಿಗೆ ಇಂದಿಗೂ ಗೊತ್ತಿಲ್ಲ. ಅದೇ ಹಿರಿಯರು ಹೇಳಿದ ಗಾದೆ ಮಾತಿದೆಯಲ್ಲ, ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು ಎಂದು. ಅಪ್ಪು ಸರ್ ಅದನ್ನೇ ಜೀವನದಲ್ಲಿ ಅನುಸರಿಸುತ್ತಿದ್ದರು. ಅವರು ಸಿನಿಮಾ ನಟ ಮಾತ್ರವಲ್ಲ, ನಿಜವಾದ ಪ್ರೇರಣೆ. ಅವರ ಸಿನಿಮಾಗಳಲ್ಲಿ ನೀವು ನೋಡಬಹುದು, ರಾಜಕುಮಾರ, ಮಿಲನ, ಜಾಕಿ, ಪವರ್, ಎಲ್ಲ ಚಿತ್ರಗಳಲ್ಲೂ ಒಂದು ಮೌಲ್ಯ ಇತ್ತು, ಒಂದು ಸಂದೇಶ ಇತ್ತು. ಕುಟುಂಬದ ಪ್ರೀತಿ, ಹಿರಿಯರಿಗೆ ಗೌರವ, ಸತ್ಯ, ಶ್ರಮ, ಈ ಎಲ್ಲ ವಿಷಯಗಳನ್ನು ಅವರು ತಮ್ಮ ಪಾತ್ರಗಳ ಮೂಲಕ ಹೇಳುತ್ತಿದ್ದರು. ಅವರ ಸಿನಿಮಾಗಳು ಮನೋರಂಜನೆ ಕೊಡುತ್ತವೆ, ಆದರೆ ಜೊತೆಗೆ ಜೀವನ ಪಾಠ ಕೂಡ ಕೊಡುತ್ತವೆ. ಅದರಲ್ಲಿ ಒಂದು ವಿಶಿಷ್ಟತೆ ಇತ್ತು, ಅದೇ ಸರಳತೆ. ಪುನೀತ್ ಸರ್ನ ಸ್ಟಾರ್ ಇಮೇಜ್ ಎಷ್ಟೇ ದೊಡ್ಡದಾಗಿದ್ದರೂ ಅವರು ಎಂದೂ ಅದನ್ನು ತೋರಿಸಿಕೊಂಡವರಲ್ಲ. ಕಾಮನ್ ಮ್ಯಾನ್ ಆಗಿ ಜನರ ನಡುವೆ ಇರೋದು ಅವರಿಗೆ ಬಹಳ ಇಷ್ಟ. ಅವರನ್ನು ರಸ್ತೆ ಮೇಲೆ ಕಂಡರೂ ಜನ ಅಪ್ಪು ಅಂತ ಕೂಗಿದರೆ ಅವರು ನಗುತ್ತಲೇ ಹೇಗಿದ್ದೀರಾ ಅಂತ ಕೇಳುತ್ತಿದ್ದವರು. ಅವರ ಮಾತಿನಲ್ಲಿ, ನಗುವಿನಲ್ಲಿ ಬಹಳ ಪ್ರೀತಿ ಇರುತ್ತಿತ್ತು. ಅದು ನಟನೆ ಅಲ್ಲ, ಅದು ಹೃದಯದಿಂದ ಬಂದದ್ದು. ಪುನೀತ್ ಸರ್ ಯಾವಾಗಲೂ ಪಾಸಿಟಿವ್ ಮಾತುಗಳನ್ನೇ ಹೇಳುತ್ತಿದ್ದವರು. ಒಮ್ಮೆ ಅವರು ಹೇಳಿದ್ದರು, ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸ್ತೀನಿ ಅಂತ. ಅವರ ಜೀವನದ ತತ್ವ ಅದೇ, ಒಳ್ಳೆಯದನ್ನೇ ಬಯಸು, ಒಳ್ಳೆಯದನ್ನೇ ಮಾಡು. ಅವರ ಮಾತುಗಳೇ ಅಲ್ಲ, ಅವರ ನಡೆ ನಡತೆ ಕೂಡ ಅದನ್ನೇ ತೋರಿಸುತ್ತಿತ್ತು. ಅವರು ಎಲ್ಲರನ್ನೂ ಗೌರವಿಸುತ್ತಿದ್ದರು. ಹಿರಿಯರಾದರೂ ಹೊಸದಾಗಿ ಬಂದವರಾದರೂ ಯಾವ ತಾರತಮ್ಯವೂ ಇಲ್ಲ. ಎಲ್ಲರ ಜೊತೆಗೆ ಸ್ನೇಹಪೂರ್ಣವಾಗಿ ಮಾತನಾಡುತ್ತಿದ್ದರು. ಅದಕ್ಕಾಗಿ ಅವರ ಜೊತೆ ಕೆಲಸ ಮಾಡಿದ ಪ್ರತಿಯೊಬ್ಬರೂ ಅಪ್ಪು ಸರ್ ಹತ್ತಿರ ಇದ್ದರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳುತ್ತಾರೆ. ಅವರು ಸಾಮಾಜಿಕವಾಗಿ ತುಂಬ ಜವಾಬ್ದಾರಿಯುತ ವ್ಯಕ್ತಿ. ಅವರ ಕಣ್ಣಿನ ದಾನ, ಅದು ಅವರ ಜೀವನದ ಅತ್ಯಂತ ದೊಡ್ಡ ಕೊಡುಗೆ. ಇಂದಿಗೂ ಅವರ ಕಣ್ಣಿನ ಬೆಳಕು ಇಬ್ಬರು ಜನರ ಬದುಕಿನಲ್ಲಿ ಹೊಳೆಯುತ್ತಿದೆ. ಅವರು ಹೋದರೂ ಅವರ ಕಣ್ಣುಗಳ ಬೆಳಕು ಇಂದಿಗೂ ಬದುಕಿದೆ. ಅದಕ್ಕಿಂತ ದೊಡ್ಡ ಸಾಬೀತು ಬೇರೆ ಇರಲಾರದು. ಪುನೀತ್ ರಾಜ್ಕುಮಾರ್ ಅವರಲ್ಲಿ ಒಂದು ಮ್ಯಾಜಿಕ್ ಇತ್ತು. ಅವರು ಜನರನ್ನು ನಗಿಸುತ್ತಿದ್ದರು, ಪ್ರೇರೇಪಿಸುತ್ತಿದ್ದರು ಮತ್ತು ತುಂಬ ದೊಡ್ಡ ಪಾಠವನ್ನು ಕೊಡುತ್ತಿದ್ದರು. ಜೀವನ ಅಂದರೆ ಪ್ರೀತಿ, ವಿನಯ, ಸೇವೆ ಮತ್ತು ನಗು. ನಿಜವಾದ ಅರ್ಥದಲ್ಲಿ ಅವರು ಕನ್ನಡಿಗನ ಪ್ರತಿನಿಧಿ. ಅವರಿಗೆ
ಕನ್ನಡ ಭಾಷೆಯ ಮೇಲಿನ ಪ್ರೀತಿ ಅಪಾರ. ಕನ್ನಡದಲ್ಲಿ ಮಾತನಾಡೋದು, ಕನ್ನಡ ಹಾಡು ಕೇಳುವುದು, ಕನ್ನಡ ಪುಸ್ತಕ ಓದೋದು ಇದು ಅವರ ಹೃದಯದ ಭಾಗ. ಅವರು ಎಲ್ಲಿ ಹೋದರೂ ಕನ್ನಡಿಗ ಎಂಬ ಹೆಮ್ಮೆ ತೋರಿಸುತ್ತಿದ್ದರು. ಕನ್ನಡಿಗರು ಪುನೀತ್ ರಾಜ್ಕುಮಾರ್ ಅವರನ್ನು ಇಷ್ಟಪಡುವುದಕ್ಕೆ ಸಾವಿರ ಕಾರಣಗಳಿರಬಹುದು. ಆದರೆ ಅದನ್ನೆಲ್ಲ ಸೇರಿಸಿದರೆ ಒಂದು ಮಾತು ಸಾಕು, ಅವರು ಹೀರೋ ಅಲ್ಲ, ಅವರು ನಮ್ಮವರು. ಅವರು ಯಾವ ಮಟ್ಟದ ಸ್ಟಾರ್ ಆಗಿದ್ದರೂ ಅವರ ನಡೆ, ನಡತೆ, ಮಾತನಾಡುವ ರೀತಿ, ನಗು ಇವುಗಳಲ್ಲಿ ಒಂದು ಕೂಡ ನಟನೆ ಇರಲಿಲ್ಲ. ಎಲ್ಲವೂ ನಿಜವಾದದ್ದು. ಯಾವ ವೇದಿಕೆಗೆ ಹೋದರೂ, ಯಾವ ಕಾರ್ಯಕ್ರಮಕ್ಕೂ ಹೋದರೂ ಎಲ್ಲರಿಗೂ ಒಂದೇ ಗೌರವ, ಒಂದೇ ಸೌಜನ್ಯ. ಅದಕ್ಕೆ ಕನ್ನಡಿಗರು ಅವರನ್ನು ಅಪ್ಪು ಅಂತ ಪ್ರೀತಿಯಿಂದ ಕರೆಯುತ್ತಿದ್ದರು. ಏಕೆಂದರೆ ಅವರು ಎಲ್ಲರಿಗೂ ಮನೆಯವರಂತಿದ್ದರು. ಅವರ ನಿಧನದ ದಿನ ಕನ್ನಡದ ಇತಿಹಾಸದಲ್ಲೇ ಮರೆಯಲಾಗದ ದಿನ. ಜನರು ತಮ್ಮ ಮನೆಯಿಂದ ಹೊರಬಂದರೂ ಕಣ್ಣೀರು ತಡೆಗಟ್ಟಲಿಲ್ಲ. ಯಾರೂ ಹೇಳದೆ ಲಕ್ಷಾಂತರ ಜನರು ರಸ್ತೆಗಳಲ್ಲಿ ಸೇರಿದರು. ಅದು ಕೇವಲ ಒಂದು ನಟನ ಅಂತ್ಯವಲ್ಲ, ಅದು ಒಂದು ಹೃದಯದ ಅಂತ್ಯ. ಆದರೆ ಅಪ್ಪು ಬದುಕು ನಮ್ಮೊಳಗೆ ಇಂದಿಗೂ ಉಸಿರಾಡುತ್ತಿದೆ. ಇಂದಿಗೂ ಅವರ ನೆನಪು ಬಂದರೆ ಜನರ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. ಆದರೆ ಆ ಕಣ್ಣೀರು ದುಃಖದಿಂದಲ್ಲ, ಅದು ಹೆಮ್ಮೆಯದ್ದು. ಏಕೆಂದರೆ ಇಂತಹ ಒಬ್ಬ ಮಾನವ ನಮ್ಮ ನಡುವೆ ಇದ್ದರು ಅನ್ನೋ ಹೆಮ್ಮೆ. ಅವರ ನಗು, ಅವರ ಶಿಸ್ತು, ಅವರ ಮೃದುಭಾವ ಇವುಗಳೇ ಕಾರಣ. ಕನ್ನಡಿಗರು ಅವರನ್ನು ಇಷ್ಟಪಡುತ್ತಾರೆ. ಅವರು ನಮ್ಮನ್ನು ಬಿಟ್ಟು ಹೋದರೂ ಅವರ ಬದುಕು ನಮ್ಮಲ್ಲಿ ಬಾಕಿಯಾಗಿದೆ. ಅವರು ನಟನಾಗಿ ಹೋದರೂ ಮನುಷ್ಯನಾಗಿ ಉಳಿದಿದ್ದಾರೆ. ಅಪ್ಪು ಎಂದರೆ ಕೇವಲ ಹೆಸರು ಅಲ್ಲ, ಅದು ಒಂದು ಭಾವನೆ. ಅವರು ನಮ್ಮ ಹೃದಯದ ಕನ್ನಡಿಗ, ನಮ್ಮ ಮನಸ್ಸಿನ ನಗು ಮತ್ತು ನಮ್ಮ ಹಾದಿಯ ಪ್ರೇರಣೆ. ಅವರು ಹೋದರೂ ಅವರ ನಗು ನಿಲ್ಲಲಿಲ್ಲ. ಅವರು ನಮ್ಮೊಂದಿಗಿಲ್ಲ, ಆದರೆ ಅವರ ಹೆಜ್ಜೆ ಗುರುತುಗಳು ನಮ್ಮ ಹಾದಿಯನ್ನು ಬೆಳಗಿಸುತ್ತಿವೆ. ಅವರು ಬಿಟ್ಟದ್ದು ಕೇವಲ ನೆನಪು ಅಲ್ಲ, ಅದು ಪಾಠ. ಪ್ರೀತಿಸು, ಸಹಾಯ ಮಾಡು, ನಗುವನ್ನು ಹಂಚು, ಹೃದಯದಿಂದ ಬದುಕು. ಇಂದು ಅವರು ನಮ್ಮ ನಡುವೆ ಇಲ್ಲ, ಆದರೆ ಅವರ ಮೌಲ್ಯಗಳು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಜೀವಿಸುತ್ತಿವೆ. ಅವರು ಮಾಡಿದ ಕೆಲಸ, ಅವರ ಪ್ರೀತಿ, ಅವರ ದಯೆ ಇವುಗಳು ನಮ್ಮ ಸಮಾಜಕ್ಕೆ ಶಾಶ್ವತವಾಗಿ ಉಳಿದಿರುವ ಕೊಡುಗೆಗಳಾಗಿವೆ. ಅಪ್ಪು ಸರ್, ನೀವು ನಮ್ಮ ಕಣ್ಣಿಂದ ದೂರಾದ್ರೂ ನಮ್ಮ ಹೃದಯದಿಂದ ದೂರಾಗಲಿಲ್ಲ. ನೀವು ಎಂದೆಂದಿಗೂ ಕನ್ನಡಿಗರ ಹೃದಯದಲ್ಲಿದ್ದೀರಾ, ಇರುತ್ತೀರಾ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಅಪ್ಪು ಸರ್ನ ಪ್ರೀತಿ ಇನ್ನಷ್ಟು ಕನ್ನಡ ಹೃದಯಗಳಿಗೆ ತಲುಪಲಿ.